ಪ್ರಕಾರ ಯಾರು ಬಂದರೆ ಅನುಕೂಲ ಸರ್? ಯಾರು ಬಂದರೆ ಒಳ್ಳೆ? ಡಿ ಕೆ ಸುರೇಶ್ ಅವರು ಬಂದ್ರೇ ಅನುಕೂಲ. ಯಾಕೆ? ಡಿ ಕೆ ಸುರೇಶ್ ಅವರು ಯಾಕೆಂದರೆ ಇಲ್ಲಿ ಹಿಂದೆ ಶೋಭಾ ಕರಂದ್ಲಾಜೆ ಅವರು ವಿದ್ಯುತ್ ಮಂತ್ರಿಯಾಗಿದ್ದರು. ಅವಾಗೆಲ್ಲ ತಾವು ನೋಡಿದ್ದೀರಿ. ಹಗಲಲ್ಲಿ ಕರೆಂಟ್ ಕೊಡ್ತಾಯಿದ್ದೆ, 2 ಅವರ್ 3 ಅವರ್ ಕೊಡ್ತಾಯಿದ್ರು. ಆಮೇಲೆ ಸ್ಟೇಷನ್ಗಳ ಮುಂದೆ ರೈತರು ಹೋಗಿ ಎಲ್ಲ ಗಲಾಟೆ ಮಾಡ್ತಾಯಿದ್ದು, ಸ್ಟೇಷನ್ಗೆ ಬೀಗ ಆಗ್ತಾಯಿದ್ದು. ನಾವು ಕೂಡ ಎಷ್ಟೋ ಸಾರಿ ರೈತರ ಪರವಾಗಿ ಹೋಗಿ ಕರೆಂಟೇ ಕೊಡ್ತಾಯಿಲ್ಲ ಅಂತೇಳ್ಬಿಟ್ಟು ಬರೀ ನೈಟ್ ಕೊಡ್ತಾಯಿಲ್ಲ ಅಂತೇಳಿ ಗಲಾಟೆ ಮಾಡಿ ಉದಾಹರಣೆ ಎಲ್ಲ ಇತ್ತು. ಡಿ ಕೆ ಸುರೇಶ್ ಅವರೊಂದು ಮಾರ್ಗದರ್ಶನದಲ್ಲಿ ಡಿ ಸಿ ಎಮ್ ಡಿ ಕೆ ಹಿಂದೆ ವಿದ್ಯುತ್ ಮಂತ್ರಿ ಆಗಿದ್ದಾಗ ಪಾವಗಡದಲ್ಲಿ ಸೋಲಾರು ಮತ್ತು ತಾಲೂಕಿಗೆ 20 ಮೆಗಾವ್ಯಾಟು 34 ಮೆಗಾ ಆ ಥರ 60 ತಾಲೂಕಲ್ಲಿ ಮಾಡಿ ಇವತ್ತೆಲ್ಲ ಹಗಲಲ್ಲಿ ಏನಾರ ಕರೆಂಟ್ ಸಿಗ್ತಾಯಿದೆ ಅಂದರೆ ಅದಕ್ಕೆ ಕಾರಣಕರ್ತರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರೇ. ಕರ್ನಾಟಕದಲ್ಲಿ ಏನಾದ್ರು ಹಗಲಲ್ಲಿ ಕರೆಂಟ್ ಸಿಗ್ತಾಯಿದೆ ಅಂದರೆ ಅದಕ್ಕೆ ಕಾರಣಕರ್ತರೆ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಏನು ನಮ್ಮ ಭಾಗದಲ್ಲೆಲ್ಲ ಕುಡಿ ನೀರು ಸಮಸ್ಯೆ ಇಲ್ಲ ಅಂದ್ರೂ ಆರುಬಲೆ ಡ್ಯಾಮ್ ಕಟ್ಟೋಕ್ಕೆ ಹಿಂದೆ ಎಸ್ ಕರಿಯಪ್ಪನವರು ಅಂತ ಗುದ್ಲಿ ಪೂಜೆ ಮಾಡಿ ಬಿಟ್ಟಿದ್ರು. ಈ ಮಣ್ಣಿನ ಮಕ್ಕಳು ಅಂತ ಏನು ಹೇಳ್ತಾರೆ, ಅವರೇನು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿರಲಿಲ್ಲ. ಎಸ್ ಎಂ ಕೃಷ್ಣ ಅವರು ಸಿ ಎಮ್ ಆದಂಥ ಕಾಲದಲ್ಲಿ ಕಾವೇರಿ ನಿಗಮ ಅಂತ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಸೇರಿ ಡ್ಯಾಮ್ ಕಂಪ್ಲೀಟ್ ಮಾಡಿ ಕೆನಾಲ್ಗಳೆಲ್ಲ ನೀರಿರಿಸಿ ಇವತ್ತೆಲ್ಲ ಏನು ನಾವು ನಮ್ಮ ಏನು ಉಯಂಬಳ್ಳಿ ಹೋಬಳಿ ನೆಮ್ಮದಿಯಾಗಿದೆ, ಉಯಂಬಳ್ಳಿ ಹೋಬಳಿ ಸಂತೃಪ್ತಿಯಾಗಿದೆ, ಯಾವುದೇ ಕುಡಿ ನೀರು ಸಮಸ್ಯೆ ಇಲ್ಲ ಮತ್ತು ರೈತರಿಗೇನು ಸಮಸ್ಯೆ ಇಲ್ಲ ಅನ್ನೋ ಕಾರಣವೇ ಡಿ ಕೆ ಅದಕ್ಕೋಸ್ಕರವೇ ಡಿ ಕೆ ಸುರೇಶ್ ಅವರು ಬೆಂಬಲಿಸಲೇಬೇಕು. ಆಮೇಲೆ ಕೋವಿಡ್ ಟೈಮಲ್ಲಿ ಎಲ್ಲರೂ ಯಾವ ರಾಜಕಾರಣಿಯೂ ಕೂಡ ಕೋವಿಡ್ ಟೈಮಲ್ಲಿ ಯಾರೂ ಬಂದು ನಾವಿದ್ದೀವಿ ಅಂತ ಹೇಳಿರಲಿಲ್ಲ. ಅದೇ ಡಿ ಕೆ ಸುರೇಶ್ ಅವರು ಪ್ರತಿ ಗ್ರಾಮ ಪಂಚಾಯತಿಗೆ ಬಂದು ಕಂದಾಕ ಬದು ಅಂತ ಮಾಡಿ ಎಲ್ಲೂ ಉದ್ಯೋಗ ಇರಲಿಲ್ಲ, ಊಟಕ್ಕಿರಲಿಲ್ಲ ಕೆಲವ್ರಿಗೆ. ಆ ಟೈಮಲ್ಲೆಲ್ಲ ಉದ್ಯೋಗ ಖಾತ್ರಿ ಮೂಲಕ ಫಸ್ಟು ನಮ್ಮ ಗ್ರಾಮ ಪಂಚಾಯತಿಲಿ ಕುಪ್ಪೆದೊಡ್ಡಿ ಅಂತ ಬಂದು ಅವರೇ ನೋಡಿ ಕಂದಾಕ ಬದು ನೋಡಿ ಒಂದು ಪಂಚಾಯತಿಗೆ ಇಷ್ಟು ಮಾಡಲೇಬೇಕು ಅಂತ ಟಾರ್ಗೆಟ್ ಕೊಟ್ಟು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು 50 ಮಾಡಿಸ್ಲೇಬೇಕು ಕಂದಾಕ ಬದು ಅಂತ ಒಂದು ಟಾರ್ಗೆಟ್ ಕೊಟ್ಟು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಂಡಿವಿಜುವಲ್ ಟಾರ್ಗೆಟ್ ಕೊಟ್ಟು ಪ್ರತಿಯೊಬ್ಬರಿಗೂ ಕಂದಾಕದ ಬದುಗಳು ಮಾಡಿ. ಆಮೇಲೆ ಚೆಕ್ ಡ್ಯಾಮ್ಗಳು ವರ್ಷಕ್ಕೊಂದು ಸರಿ ಗ್ರಾಮ ಪಂಚಾಯತಿ ಬಂದು ಮೀಟಿಂಗ್ ಮಾಡಿ ಏನು ಚೆಕ್ ಡ್ಯಾಮ್ಗಳು ತಗೋತಾ ಇದ್ದೀವೋ ಇವತ್ತೆಲ್ಲ ಕುಡಿ ನೀರು ಸಮಸ್ಯೆ ಬಗೆಹರಿಕ್ಕೂ ಆ ಚೆಕ್ ಡ್ಯಾಮ್ಗಳು ಕೂಡ ಕಾರಣ. ಅಲ್ಲಿಂದ ಪ್ರತಿ ಒಬ್ಬ ರೈತರಿಗೆ ಒಂದು ಟಿ ಸಿ ಅಂತ ಹಾಕಲಾಗಿ ಮೋಟ್ರ್ ಸುಟ್ಟೋಗ್ತಾ ಇರೋದು ಕಮ್ಮಿ ಆಯಿತು. ಎಲ್ಲ ವಿಚಾರದಲ್ಲೂ ಈಗ ಮನಗಂಟು ಈಗ ಯಗ್ನೂರು ಲಿಫ್ಟ್ ಇರಿಗೇಷನ್ ಅಂತ 108 ಕೋಟಿ ಬಜೆಟಲ್ಲಿ ಸೇರಿಸಿದ್ದಾರೆ. ಯಗ್ನೂರು ಭಾಗ 4 ಹಳ್ಳಿಗಳಿಗೆ ನೀರು ಇರಲಿಲ್ಲ. ಆಮೇಲೆ ಎಲ್ಲ ದೇವಸ್ಥಾನಗಳಿಗೂ ಯಾವುದೇ ದೇವಸ್ಥಾನ ಕಟ್ಟಲಿ ಅದಕ್ಕೆ 5 ಲಕ್ಷ 10 ಲಕ್ಷ 25 ಲಕ್ಷ 50 ಲಕ್ಷ ಆ ಥರ. ಏನು ಬಿ ಜೆ ಪಿಯವ್ರು ಮಾತ್ರ ರಾಮನ ದೇವಸ್ಥಾನ ಕಟ್ಟಿಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನ ಸುಮಾರು 300-305 ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆಯಿಂದ ಇರ್ಬೋದು, ಅವ್ರ MLA ಗ್ರ್ಯಾಂಟಲ್ಲಿ ಇರ್ಬೋದು, ಎಲ್ಲ ದೇವಸ್ಥಾನಗಳು ಮತ್ತು ಬಸ್ ಸ್ಟ್ಯಾಂಡ್ಗಳು ನೋಡಿದ್ದೀರಿ ತಾವೇನೆ. ಆಮೇಲೆ ಶುದ್ಧ ನೀರು ಕಟ್ಕೊಳ್ಳೋ ಮೇಯ್ನಾಗಿ ಏನಾರು ಇಡೀ ರಾಜ್ಯದಲ್ಲಿ ಶುದ್ಧ ನೀರು ಘಟಕ ಕಾನ್ಸೆಪ್ಟ್ ತಂದು ಮಾಡಿದ್ರು ಅಂದರೆ ಅದು ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಎಲ್ಲ ಸಿದ್ದರಾಮಯ್ಯನವರು ಕೂಡ ಇದು ಮಾಡಿದ್ದಾರೆ. ಇವಾಗೇನು ಕೆಲವ್ರಿಗೇನು ಹೊಟ್ಟೆ ಉರಿ ಇದೆ ಅಂದರೆ ಶ್ರೀಮಂತರುಗಳ್ಗೆ ಮಾತ್ರ ಹೊಟ್ಟೆ ಉರಿ, ನಮ್ಮ ಕೆಲ್ಸಕ್ಕೆ ಬರ್ತಾರಲ್ಲ ಈ ಥರ ಎಲ್ಲ ಅಂತ ಹೇಳ್ತಾರೆ. ಕೆಲಸಕ್ಕೂ ಹೋಗ್ತಾವ್ರೆ ಅಂದರೆ ಅವ್ರು ತಡ್ಕೊಳ್ಳೋಕ್ಕಾಯ್ತಲ್ಲ, ಬಡವರು ಬದುಕ್ತಾವ್ರಲ್ಲ ಅಂತ ಕೆಲವ್ರಿಗೆ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಷ್ಟು ಬಿಟ್ಟರೆ ಬೇರೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕನಕಪುರ ತಾಲೂಕು ಇಡೀ ಇದಕ್ಕೆ ಮಾದರಿಯಾಗಿದೆ. ನೋಡಿ, ಯಾರೋ ಚನ್ನಪಟ್ಟಣದವರು ಕುಮಾರಸ್ವಾಮಿ ಅವ್ರ ಕಾನ್ಸೆನ್ಸಿಲಿ ಹೋಬ್ಳಿಗೆ ಒಂದು 66 KV ಸ್ಟೇಷನ್ಗಳಿರೋದು ಕಷ್ಟ. ನಮ್ಮಲ್ಲಿ ಗ್ರಾಮ ಪಂಚಾಯತಿಗೆ ಒಂದೊಂದು ಸ್ಟೇಷನ್ ಮಾಡ್ತಾವ್ರೆ ಅಂದರೆ ಇನ್ನು 50 ವರ್ಷದ ಮುಂದಾರು ಇರ್ತಾ ಇನ್ನು 50 ವರ್ಷಕ್ಕಾಗೋಂಗೆ ಸ್ಟೇಷನ್ಗಳು ಗ್ರಾಮ ಪಂಚಾಯತಿಗೆ ಒಂದೊಂದು ಅಂತ. ಈಗ ಆಲ್ರೆಡಿ ಒಂದು 20 ಇದ್ದಾವೆ, ಇನ್ನೂ ಒಂದು 11 ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸಬ್ ಸ್ಟೇಷನ್ಗಳು ಇರಬೇಕು ಅಂತ ಮಾಡ್ತಾವ್ರೆ. ಆ ಥರ ಮುಂದೆ ಆಮೇಲೆ 220 KV ಸ್ಟೇಷನ್ ಕುರುಪೇಟೆಯಲ್ಲಿ ಮಾತ್ರ ಒಂದಿದೆ, ಅದನ್ನು ಆರುಬಲೆ ಡ್ಯಾಮೆಲ್ಲೂ ಮಾಡಬೇಕು ಅಂತ ಮಾಡ್ತಾವ್ರೆ. ಆಮೇಲೆ ಶಿಕ್ಷಣದಲ್ಲಿ ಪಂಚಾಯತಿಗೆ ಒಂದು ಸ್ಕೂಲ್ 2 ಸ್ಕೂಲೇ ಮಾಡಿ ಏನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏನು ಶಿಕ್ಷಣ ಕೊಡ್ತಾರೋ ಅದನ್ನು ಗ್ರಾಮ ಪಂಚಾಯತಿ ಮಾಡ್ತಾರೆ. ಬಡ ಮಕ್ಕಳಿಗೆ ಮತ್ತು ಅಂಗನವಾಡಿಗಳು ಡೆವಲಪ್ ಮಾಡೋದು, ಸ್ಮಾರ್ಟ್ ಅಂಗನವಾಡಿಗಳು ಮಾಡಿ LKG UKG ಅಂಗನವಾಡಿಲೇ ಕಲಿಸೋದು. ಎಲ್ಲ ವಿಚಾರದಲ್ಲೂ ಎಲ್ಲ ವಿಧದಲ್ಲೂ ಮುಂದಿನ ಫ್ಯೂಚರ್ ಇಟ್ಕೊಂಡು ಇಡೀ ರಾಜ್ಯದಲ್ಲೇ ನಂಬರ್ 1 ಮಾಡಬೇಕು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರನ ಅಂತ ಎಲ್ಲ ವಿಚಾರದಲ್ಲೂ ಮಾಡ್ತಾಯಿದ್ದಾರೆ. ಕೋವಿಡ್ ಟೈಮಲ್ಲಿ ಅವ್ರ ಪ್ರಾಣದ ಅಂಗ ತೊರೆದು ಪ್ರತಿ ಹಳ್ಳಿ ಕೋವಿಡ್ ಸೆಂಟ್ರುಗಳು ಮಾಡಿದರು. ದೊಡ್ಡಹಳ್ಳಿಲೂ ಕೂಡ ಕೋವಿಡ್ ಸೆಂಟ್ರ್ ಮಾಡಿದ್ರು, ಫಸ್ಟ್ ಮಾಡಿದ್ವಿ. ಅದ್ರಲ್ಲಿ ತಲೆಕಾಲು ಮಾಂಸನೂ ಕೂಡ ಕೊಡಿಸಿದ್ರು ಯಾರು MP ಅವರು ಕೂಡ. ಎಲ್ಲ ಕೋವಿಡ್ ಸೆಂಟ್ರುಗಳು 6 ಕೋವಿಡ್ ಸೆಂಟ್ರ್ ಮಾಡಿ ಅಲ್ಲಿಗೂ ಕೂಡ ಹೋದ್ರು ನಮ್ಮ ತಾಲೂಕಲ್ಲಿ. ಆಮೇಲೆ ಇಡೀ ರಾಮನಗರ ಜಿಲ್ಲಾ ಹಾಸ್ಪಿಟ್ಲಿಗೆ ಫಸ್ಟ್ ಏನಾರ ಕೋವಿಡ್ ಸೆಂಟ್ರಿಗೆ ಹೋದ ರಾಜಕಾರಣಿ ಅಂದರೆ ಡಿ ಕೆ ಸುರೇಶ್ ಅವರೇ. ಇಷ್ಟೆಲ್ಲ ಇರೋದ್ರಿಂದ ಇಂಥವ್ರು ಬೆಂಬಲ ಮಾಡಿದೆ. ಅವರು CN ಮಂಜುನಾಥ್ ಅವರು ಚನ್ನರಾಯಪಟ್ಟಣದವರು, ನಮ್ಮ ಸ್ವಾಭಿಮಾನಕ್ಕೋಸ್ಕರ ನಮ್ಮ ತಾಲೂಕು ನಮ್ಮ ಹೋಬ್ಳಿಯವರು, ನಮ್ಮ ಪಕ್ಕದೂರವರು, ನಮ್ಮ ಜಿಲ್ಲೆಯವರು, ಅವ್ರು ಬಿಟ್ಟು ಅವ್ರನ್ನ ಯಾಕೆ ಬೆಂಬಲಿಸ್ಬೇಕು ಅಂತ ಇಡೀ ನಮ್ಮ ಕಾನ್ಸೆನ್ಸಿ ಜನ ಎಲ್ಲ ಮಾತಾಡ್ತವ್ರೆ. ಕೆಲವರು ಅವರು ವಿದ್ಯುತ್ ಮಂತ್ರಿ ಆಗಿದ್ದಾಗ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅವಾಗಿಂದಲೂ ಹಿಡಿದು ಈಗಲೂ ಅಷ್ಟೇ ರೈತರಿಗೆ
ಅಧಿಕಾರಿಗಳು ಅವರ ಹೊಲ ಗದ್ದೆಗಳಿಗೆ ನೀರು ಕಟ್ಟಬೇಕು ಅಂತ ಅಂದರೆ ಬಹುಶಃ ನೈಟಲ್ಲೇ ನಮಗೆ ಕರೆಂಟ್ ಕೊಡೋದು, ನಾವು ನೈಟಲ್ಲೇ ಕಟ್ಟಾಗ್ತದೆ. ನೈಟಲ್ಲೇ ಕರೆಂಟ್ ಇಲ್ಲ. ಕರೆಂಟ್ ಕೊಟ್ಟರು ಅದು ಸರಿಯಾದ ರೀತಿಯಲ್ಲಿ ಕೊಡಲ್ಲ. ರೈತರುಗಳನ್ನ ಯಾರೂ ಗಮನಕ್ಕೆ ತಗೊಳ್ಳಲ್ಲ. ಯಾವುದೇ ಸರ್ಕಾರ ಬರಲಿ ಗಮನಕ್ಕೆ ತಗೊಳ್ಳೋದಿಲ್ಲ. ರೈತರುಗಳಿಗೆ ಗಮನಕ್ಕೆ ತೊಗೊಂಡಿದ್ದರೆ ನಮ್ಮ ದೇಶ ಈ ಥರ ಇರ್ತಿರ್ಲಿಲ್ಲ ಅನ್ನೋ ಕೂಗು ಬೇರೆ ಬೇರೆ ಕಡೆ ಸಾಕಷ್ಟು ಇದೆ. ಅದೆಲ್ಲ ವಿರೋಧ ಪಾರ್ಟಿಯವ್ರು ಯಾರೋ ಹೇಳ್ತಾ ಇರೋದು, ನಮಗೆ ಹಗಲೇ ಪೂರ್ತಿ ಕಾಡು ಪ್ರಾಣಿಗಳದಿದೆ ಅಂದ್ಬಿಟ್ಟು CM DK ಶಿವಕುಮಾರ್ ಅವರು ನಮ್ಮ ಮೇಲ್ಗಳಿಗೆ ಬಂದಾಗ ರೈತರೆಲ್ಲ ಕೇಳ್ಕೊಂಡ್ರು. ಹಗಲೇ 7 ಅವರ್ ಕರೆಂಟ್ ಮಾಡಿದರು. ಇವರೇನು 7 ಅವರ್ ಕಂಟಿನ್ಯೂ ಆಗಿ ಓಡಿದ್ರೆ ಬೇಸಿಗೆಲಿ ಮೋಟ್ರ್ ಓಡಲ್ಲ ಅಂತೇಳ್ಬಿಟ್ಟು ನಮ್ಮ ರೈತರೇ ಹೋಗಿ ಅರ್ಜಿ ಕೊಟ್ಟು ನಾವೇ ಮುಖಾಂಡ ಹೋಗಿ ನೈಟಲ್ಲೂ 2 ಅವರ್ ಕೊಡಿ, ಡೇಲಿ 5 ಅವರ್ ಕೊಡಿ ಅಂತ ನಮ್ಮ ರೈತರುಗಳೇ ಕೇಳ್ಕೊಂಡಿರೋದು. ನಮ್ಮ ರೈತರೆಲ್ಲ ಸೈನ್ ಹಾಕಿ ಲೆಟ್ರನ್ನು ಕಾಪಿನೂ ನನ್ನ ಹತ್ರ ಇದೆ. ಅವರೇ ಹೋಗಿ ಹಗಲಲ್ಲಿ 5 ಅವರ್ ಕೊಡಿ, ನೈಟಲ್ಲಿ ಕೊಡಿ ಅಂತ ನಮ್ಮ ರೈತರೇ ಹೋಗಿ ಕೇಳ್ಕೊಂಡು ಮಾಡಿಸ್ಕೊಂಡಿರೋದು. ಮತ್ತು ಇವರು ರೈತರುಗಳ ಹೆಸರು ಹೇಳ್ಕೊಂಡು ಯಾವುದೇ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ರೈತರ ಹೆಸರು ಹೇಳ್ತಾರೆ. ಬಟ್ ರೈತರುಗಳಿಗೆ ಕಡೆಗಣಿಸ್ತಾರೆ. ಈಗ ರೈತರುಗಳಿಗೆ ಬೆಂಬಲ ಬೆಲೆ ಇಲ್ಲ. ಆಮೇಲೆ ರೈತರುಗಳಿಗೆ ಬೆಳೆದ್ರೂ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಇದಿಲ್ಲ, ಒಟ್ಟಾರೆ ಬೆಲೆ ಸಿಗೋದಿಲ್ಲ. ರೈತ ಇವತ್ತು ಭೂಮಿ ಮೇಲೆ ಬೆಳೆ ಬೆಳೆಯೋದನ್ನೇ ಸಾಕಷ್ಟು ಬಿಟ್ಬಿಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟ ಆಯ್ತದೆ ರೈತರುಗಳಿಗೆ. ತುಳಿದುಬಿಟ್ಟಿದ್ರು ಎಲ್ಲ ಸೇರಿ. ಈಗ ರೈತರ ಬೆಲೆ ನೀವೇ MSP ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ. ಜೊತೆಗೆ ಈಗ ಮೋದಿಯವ್ರು ತಾನೇ MSP ಮಾಡಿ ಕೇಳೋದಕ್ಕೆ ರೈತರ ಮೇಲೆಲ್ಲ ಗೋಲಿಬಾರ್ ಮಾಡಿಸಿ ಎಲ್ಲ ಮಾಡ್ತಾರೆ. ರೈತರಿಗೆ ಏನು ಸ್ಪಂದನೆ ಇರೋದು BJP ಇರೋ ಹೊರತು ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ MSP ರೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಈಗ ಒಂದು ಪ್ಯಾಕೆಟು ಅದೇ, ಅದಕ್ಕೆ ಬೆಲೆ ಯಾರೂ ಕಮ್ಮಿನೂ ಕೇಳಲ್ಲ, ಚೌಕಾಸಿನೂ ಕೇಳಲ್ಲ. ಅದೇ ರೀತಿ ರೈತರು ಬೆಲೆಗಳಿಗೂ ಕೂಡ MSP ಥರ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ. ರೈತರಿಗೂ ಆಗಲಿ ಅಂತಲೇ ಈ ಮೆಗಾ ಡೈರಿ ಇದನ್ನು ಹಾಸನಗೆ ಹೊತ್ಕೋಗಕ್ಕೆ ಮಾಡಿದರು. ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡು ಈ ಮೆಗಾ ಡೈರಿನೂ ಹಾಸನಗೆ ಹೊತ್ಕೋಗಕ್ಕೆ ಮಾಡಿದರು. ಅದನ್ನು ಇಲ್ಲೇ ಉಳಿಬೇಕು ಅಂತ ಮಾಡಿ ಕೋವಿಡ್ ಟೈಮಲ್ಲೂ ಕೂಡ ರಜಾ ಕೊಟ್ಟಿಲ್ಲ. ಏನಾರ ರಜಾ ಕೊಡದೇ ಇರೋ ಜಿಲ್ಲೆ ಅಂದರೆ ರಾಮನಗರ ಜಿಲ್ಲೆ ಮಾತ್ರ. ಬೆಂಗಳೂರು ಹಾಲು ಒಕ್ಕೂಟ ಮಾತ್ರ ಕೋವಿಡ್ ಟೈಮಲ್ಲೂ ಕೂಡ ಈ ಮೆಗಾ ಏನು 600ರಿಂದ 800 ಸ್ವಂತ ಹಣದಲ್ಲಿ ಅವರು ಡೈರಿ ಸ್ವಂತ ಹಣದಲ್ಲೇ ಕಟ್ಟಿ MD ಅವ್ರನ್ನ ನೆನೆಸ್ಕೋಬೇಕು, ಸನ್ಮಾನ್ಯ DK ಸುರೇಶ್ ಅವ್ರನ್ನ ನೆನೆಸ್ಕೊಳ್ಬೇಕು. ಮೆಗಾ ಡೈರಿ ಕಟ್ಟಲಾಗಿ ಕೋವಿಡ್ ಟೈಮಲ್ಲೂ ಕೂಡ ಇದೆ. ಹಾಸನ ಹಾಲಿನ ಡೈರಿ ರಜಾ ಕೊಟ್ಟವ್ರೆ, ಶಿವಮೊಗ್ಗ ಡೈರಿ ಕೊಟ್ಟವ್ರೆ, ಮಂಡ್ಯದಲ್ಲಿ ರಜಾ ಕೊಟ್ಟವ್ರೆ. ವಾರದಲ್ಲಿ 2 ದಿನ ಹಾಲೇ ತಗೋತಿರ್ಲಿಲ್ಲ. ಆದರೆ ನಮ್ಮ ಡೈರಿಯಲ್ಲಿ ಒಂದು ದಿವಸ ರಜಾ ಕೊಡ್ದಂಗೆ ಹಾಲು ತೊಗೊಂಡ್ರೆ ಅದು ರೈತರಿಗೆ ಬೆಂಬಲ ಕೊಡೋಕ್ಕೇ ಮಾಡಿರೋದು, ರೈತರಿಗೆ ಇದು ಮಾಡೋಕ್ಕೋಸ್ಕರನೇ ಮಾಡಿರೋದು. ಆಮೇಲೆ ರೇಷ್ಮೆ ರೇಟು ಕರ್ನಾಟಕ ಸರ್ಕಾರದ ಇದರಲ್ಲಿ ಬರೋಲ್ಲ, ಅದು ವ್ಯಾಪ್ತಿಲಿ ಬರೋಲ್ಲ. ಏನಿದ್ರು ಅದು ಮೋದಿಯವರು ಪ್ರತಿನಿಧಿಸುವಂಥ ಕ್ಷೇತ್ರ ವಾರಣಾಸಿಲಿರೋದೆಲ್ಲ ನೇಯ್ಗೆಯವರು, ಸೀರೆ ನೇಯ್ಗೆಯವರು ಅಲ್ಲೇ ಜಾಸ್ತಿ ಇರೋದು. ಅವರು ಮೋದಿಯವರು ಅಲ್ಲೇ ನಿಂತ್ಕೊಳ್ಳೋದ್ರಿಂದ ಎಲೆಕ್ಷನ್ ಬತ್ತು 6 ತಿಂಗಳು ಒಂದು ಸಲವಾಗ ಚೀನಾ ರೇಷ್ಮೆನ ಆಮದು ಮಾಡ್ಕೊಳ್ಳೋಕೆ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಇಷ್ಟನ್ನು ಅಂತ. ಅವ್ರಿಗೆ ಒಳ್ಳೆ ಕ್ವಾಲಿಟಿ ಇದೆಯಾ ಚೀನಾದು ಅಂದ್ಬಿಟ್ಟು ಅದರಿಂದ ರೇಟ್ ಕಮ್ಮಿ ಆಯ್ತಾ ಇದೆ ರೈತರಿಗೆ ಹೊರತು ಯಾವುದೇ ಕಾಂಗ್ರೆಸ್ ಸರ್ಕಾರಕ್ಕೂ ಆ ರೇಷ್ಮೆ ರೇಟ್ಗೂ ಸಂಬಂಧ ಇಲ್ಲ. ಒಟ್ಟಾರೆ ಈ ಸಲ DK ಸುರೇಶ್ ಅವರು ಇಲ್ಲಿ ಗೆಲ್ಲೋ ಸಾಧ್ಯತೆಗಳು ಸಾಕಷ್ಟು ಇದೆಯಾ? ಗೆಲ್ಲಷ್ಟು 100% 200% DK ಸುರೇಶ್ ಅವರೇ ಗೆಲ್ಲೋದು. ನಮ್ಮಲ್ಲೆಲ್ಲ ಬೆಡ್ಡಿಂಗ್ ಕಟ್ಟೋಕ್ಕೂ ಕೂಡ ರೈತರುಗಳು ನಾನು ಕಟ್ತೀನಿ, ನಾವೊಂದು ಹಸು ಕಟ್ತೀನಿ, ನಾವು ಜಮೀನು ಕಟ್ತೀನಿ, ಒಂದು ಅರ್ಧ ಎಕರೆ ನಮ್ಮ ಮನೆ ಕಟ್ತೀವಿ ಅಂತಿದ್ದಾರೆ. ಯಾರು ಇಲ್ಲ ಗೆಲ್ಲೋ ಸೋಲ್ಗೆ ಕಟ್ಕೋತೀವಿ ಅಂದರೆ ಬರ್ಬೋದು. ನಮ್ಮ ರೈತರುಗಳೇ ಸುಮಾರು ಜನ ನಾನು ಹಸು ಕಟ್ತೀನಿ, ನಾನು ಕರು ಕಟ್ತೀನಿ, ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೈತರೇ ಇಂಥ ಲೀಡ್ರನ್ನ ಕಳ್ಕೊಂಡ್ರೆ ರಾಮನಗರ ಜಿಲ್ಲೆ 15 ವರ್ಷ ಹಿಂದೆ ಹೋಗ್ತದೆ. ಇಂಥ ಹಿಂದೆ MP ಗಳಾದರು, ಈ ಕುಮಾರಸ್ವಾಮಿ ಅವರು MP ಅವರಾದರು, ದೇವೇಗೌಡರಾದರು, ಚಂದ್ರಶೇಖರ ಮೂರ್ತಿ ಅವರಾಗಿದ್ದರು. ಅವರೆಲ್ಲ ಆಗಿದ್ದರೆ MP ಅವರು ವರ್ಷಕ್ಕೊಂದ್ಸರಿನೂ ಬರ್ತಾ ಇರಲಿಲ್ಲ. ಇವರು ಅಟ್ಲೀಸ್ಟು ಒಂದು ತಿಂಗ್ಳಿಗೆ ಒಂದು ಸರಿ ಅವರು ಎಲ್ಲರೂ ಎಲ್ಲ 8 ಕಾನ್ಸೆನ್ಸಿಗೆ ಓಡಾಡ್ತವ್ರೆ. ಇಂಥ ಓಡಾಡುವಂಥ MP ಅವರಿಲ್ಲ. ಉದಾಹರಣೆಗೆ ನೀವು ಇನ್ನೂ ನೋಡಬೇಕು ಅಂದರೆ ಏನು ಮಾಡಿದ್ರು ಅಂತ ಹೇಳ್ತಾರೆ. ಒಂದು ನವೋದಯ ಸ್ಕೂಲ್ ತಂದಿರಲಿಲ್ಲ ಕುಮಾರಸ್ವಾಮಿ ಅವರೇ, 5 ವರ್ಷ ಜಿಲ್ಲೆ ಮಾಡಿದ್ರು, ಅವರೇ MP ಆಗಿದ್ರು. ಒಂದು ಕೇಂದ್ರೀಯ ವಿದ್ಯಾಲಯ ತಂದಿರಲಿಲ್ಲ, ಒಂದು ESI ಹಾಸ್ಪಿಟ್ಲ್ಗಳು ತಂದಿರಲಿಲ್ಲ. ಇವರು ಜಿಗಣಿ ಮತ್ತು ಆರೋಳಿಗೆ ಇಂಡಸ್ಟ್ರಿಯಲ್ಗೆ ESI ಹಾಸ್ಪಿಟ್ಲ್ಗಳು ಮಾಡಿಸಿದ್ದಾರೆ. ಆಮೇಲೆ ನ್ಯಾಷನಲ್ ಹೈವೇ ರೋಡ್ಗಳು ಮಾಡಿಸಿದ್ದಾರೆ. ಪ್ರತಿಯೊಂದು ಪರಿಹಾರ ಕೂಡ ಕೊಡಿಸಿದ್ದಾರೆ. ಸೆಂಟ್ರಲ್ಲಿಂದ ಮೋದಿಸ್ಗೆ ಇದಂತ ಇದೆಯೋ ಅದನ್ನು ಕೂಡ ಲೆಟ್ರ್ ಹಾಕಿ ತೆಂಗಿನ ಮರದಿಂದ ಬಿದ್ದವ್ರಿಗೆ ಅಂಥವ್ರಿಗೆ ಪರಿಹಾರನೂ ಕೂಡ ಮಾಡಿಸಿದ್ದಾರೆ. ಎಲ್ಲ ವಿಚಾರದಲ್ಲೂ ಎಲ್ಲ ಇಲಾಖೆ ಬಗ್ಗೆಯೂ ತಿಳ್ಕೊಂಡವ್ರೆ. ಮಂಜುನಾಥ್ ಅವ್ರಿಗೆ ಹೆಲ್ತ್ ಬಗ್ಗೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಈ ಇಲಾಖೆ ಬಗ್ಗೆ 150 ಏನು ಇಲಾಖೆಗಳಿದ್ದಾವೆ, ಇವೆಲ್ಲ ತಿಳ್ಕೊಳ್ಳೋಕ್ಕೆ ಮಿನಿಮಮ್ 10 ವರ್ಷ ಆದರೂ ಆಗಲ್ಲ. ಇವ್ರು 30 ವರ್ಷದಿಂದ ಪ್ರತಿ ಆಫೀಸ್ಗೆ ಪ್ರಾಕ್ಟಿಕಲಾಗಿ ಹೋಗಿ ಪ್ರತಿ ಇಲಾಖೆ ಬಗ್ಗೆ ತಿಳ್ಕೊಂಡು ಜನಕ್ಕೆ ರೈತರಿಗೆ ಎಲ್ಲೆಲ್ಲಿ ಸಹಾಯ ಮಾಡ್ಬೋದು, ಏನು ಮಾಡ್ಬೋದು ಅಂತೆಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ಉದಾಹರಣೆಗೆ ಕೋವಿಡ್ ಟೈಮಲ್ಲಿ ಎಲ್ಲ ಟೊಮೊಟೊ ಒಂದು ವರ್ಗದಲ್ಲಿ ಬೆಳೆ ಬೆಳೆದು ಬೆಳೆಗೆ ಬೆಲೆ ಇಲ್ದಂಗೆ ಎಲ್ಲ ಕೊಳ್ತೋಯ್ತಾ ಇದ್ದೋ ಅಂಥವನ್ನ ತಂದು ರೈತರಿಗೆ ಫ್ರೀಯಾಗಿ ಕೊಟ್ಟರು. ಅವರೇ ಸ್ವಂತ ಹಣದಿಂದ ದುಡ್ಡು ಕೊಟ್ಟು ತಗೊಬಂದು ಎಲ್ಲ ಹಳ್ಳಿಗಳಿಗೆಲ್ಲ ಹಂಚಿಸಿದ್ರು. ಒಂದು ತರಕಾರಿ ಇರ್ಬೋದು, ಒಂದು ಹಣ್ಣು ಇರ್ಬೋದು, ಒಂದು ಫುಡ್ ಕಿಟ್ ಇರ್ಬೋದು. ಆ ಥರ ಅವಾಗೆಲ್ಲ ಮಲಗಿದ್ರು ಇವ್ರು ಮಣ್ಣಿನ ಮಕ್ಕಳು, ನಾವು ಹಾಗೆ ಹೀಗೆ ಅಂತ ಏನು ಮಾತಾಡ್ತಾರೆ ವಿರೋಧ ಪಕ್ಷದವರು. ಅವಾಗೆಲ್ಲ ಎಲ್ಲಿ ಮಲಗಿದ್ರು ಇವರು? ಕೋವಿಡ್ ಟೈಮಲ್ಲಿ ಈಚೆಗೆ ಬಂದಿದ್ರೆ ರಾಮನಗರ ಸೋಲ್ತಾನೆ ಇರಲಿಲ್ಲ. ಏನೂ ಆಗಿಲ್ಲ. ಇಲ್ಲಿ ಮೇಕೆದಾಟು ಬ್ರಿಡ್ಜ್ ಮಾಡ್ತೀವಿ ಅಂತ ಒಂದು ಕಲ್ಲು ಹಾಕಿದ್ರು,
ಕನಕಪುರ ಹೊಡಿತೀವಿ ಅಂತ ಕನಕಪುರ ಬಿಲ್ಡಿಂಗ್ ಹೊಡಿಗೆ ಟೆಂಡ್ರಿಗೆ 60 ಲಕ್ಷ ಎಲ್ಲ ಕಲ್ಗಳಿದ್ದಾವೆ. ಬೇಕಾದ್ರೆ ನೀವು ಯಾರು ಎಲ್ಲ ಮಾಧ್ಯಮದವ್ರು ಕರ್ಕೊಂಬನ್ನಿ, ಆರುಬಲೆ ಡ್ಯಾಮೆಲ್ಲ ಕಲ್ಗಳು ಬಿದ್ದಿದ್ದಾವೆ. ಒಂದೇ ಒಂದು ಕೆಲಸನೂ ಆಗಿಲ್ಲ. ಒಂದು ಸೋಪಾನ್ ಕಟ್ಟೆ ಮಾಡ್ತೀವಿ ಸಂಗಮದಲ್ಲಿ ಅಂದರೂ ಆಗಲಿಲ್ಲ. ಮಡವಾಳ ಬ್ರಿಡ್ಜನ್ನು ಟೂರಿಸಮ್ ಡೆವಲಪ್ಮೆಂಟಿಂದ ಆಮೇಲೆ 5 ಕೋಟಿ ಗ್ರ್ಯಾಂಟ್ ತಂದು MP ಅವ್ರು ಮಾಡಿಸಿದ್ರೆ ಹೊರತು ಇವರು ಕಾವೇರಿ ನಿಗಮದಿಂದ ಅಂತ ಕಲ್ಲು ಹಾಕಿದ್ರು. ಕಾವೇರಿ ನಿಗಮ ಬೋಲ್ಡಲ್ಲಿ ಬಿದ್ದಾಯಿತು. ನಾವು ಮಡವಾಳ ಒಳಗೆ ಬ್ರಿಡ್ಜ್ ಬರೋಕ್ಕೆ ಬರೋಲ್ಲ ಅಂತ ಆ ಬೋಲ್ಡಲ್ಲೇ ಅವ್ರು ಕಲ್ಲು ಹಾಕ್ಬಿಟ್ಟೋದೊಂದು ವಾರಕ್ಕೆ ಬೋಲ್ಡ್ ಮೀಟಿಂಗ್ ಆಯಿತು. ಬೋಲ್ಡ್ ಮೀಟಿಂಗಲ್ಲಿ ಬಿದ್ದೋಯ್ತದು. ಕುಮಾರಸ್ವಾಮಿಯವರು ಕನಕಪುರ ತಾಲೂಕು ಕೊಡೆಗೆ ಶೂನ್ಯ. ಅವ್ರು MP ಆಗಿದ್ದಾಗ ಒಂದು 15 ಲಕ್ಷ ಕೊಟ್ಟು ಶಿವಾಲದಮ್ಮ ಬೆಟ್ಟಕ್ಕೆ ಒಂದು ರೋಡ್ ಮಾಡೋರು ಬಿಟ್ಟರೆ ಇನ್ನು ನಮ್ಮ ತಾಲೂಕಿಗೆ ಏನೇ ₹1 ಕೆಲಸನೂ ಕೂಡ ಅವ್ರು ಮಾಡಿಕೊಟ್ಟಿಲ್ಲ. MP ಆಗಿ 2 ಸರಿ CM ಆಗಿದ್ರಲ್ಲ, ಅವಾಗೂ ಕೂಡ ಏನೂ ಕೊಟ್ಟಿಲ್ಲ. ಒಂದು ಉದಾಹರಣೆಗೆ ನಮ್ಮ ಇಲ್ಲಿ ಶಿವನಹಳ್ಳಿ ದೇವಸ್ಥಾನದವ್ರು ದುಡ್ಡು ಕೇಳಿದ್ರು. ಅವ್ರು CM ಆಗಿದ್ದಾಗ ಯಗ್ನೂರವ್ರು ದುಡ್ಡು ಕೇಳಿದರು, ಮತ್ತು ಉಯ್ಯಂಬಳ್ಳಿಯವ್ರು ದುಡ್ಡು ಕೇಳಿದರು. ಇಲ್ಲೇ ನಿಲ್ಲಿಸಿ ಒಂದು ವಿಡಿಯೋನೂ ಇದೆ, ಕುಮಾರಸ್ವಾಮಿ ಅವ್ರು ಹೇಳ್ಬಿಟ್ಟು ಹೋಗಿದ್ದು, ಬನ್ನಿರಿ 13ನೇ ತಾರೀಕು ಬನ್ನಿರಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು 4 ಸರಿ ತಿರುಗಿ ಸಾಕಾಗಿ ಆ ದೇವಸ್ಥಾನಕ್ಕೆ ದುಡ್ಡು ಕೂಡ ಕೊಟ್ಟಿಲ್ಲ. ಸುಮ್ಮನೆ ಹೇಳ್ತಾರೆ, ಬರ್ತಾರೆ, ಹೋಯ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಂದಾಗ. ಇನ್ನೊಂದೇನೆಂದ್ರೆ ಅವರು ಮೇಯ್ನು ನಮ್ಮ SD ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಾದರೆ, ಹಿಂದೆ ಎಲ್ಲ ದೇವೇಗೌಡರು ಇಲ್ಲಿ MLA ಮಾಡಿದರು, JDS ಇತ್ತು. 8 ಜನ ಲೀಡ್ರ್, 7 ಜನ 8 ಜನ ಲೀಡ್ರುಗಳು ಸತ್ತೋದ್ರು. ಯಾರೋ UK ಸ್ವಾಮಿಯವ್ರು ಸತ್ತೋದ್ರು, ಬಂದು ಒಂದು ನೋಡೋಕ್ಕೆ ಬರಲಿಲ್ಲ, ಮನೆಗೆ ಸ್ವಾತನ ಹೇಳಿಲ್ಲ. ಶಿವಲಿಂಗೇಗೌಡರು ಸತ್ತೋದ್ರು, ಬರಲಿಲ್ಲ. ತಮ್ಮಿ ಸೆಟ್ರು ಸತ್ತೋದ್ರು, ಅವ್ರನ್ನೂ ನೋಡೋಕ್ಕಾಗಲಿ ಮನೆಯವ್ರು ಸ್ವಾತನ ಹೇಳೋಕ್ಕಾದ್ರು ಬರಲಿಲ್ಲ. ಅಲ್ಲಿಂದ ನಲ್ಲಹಳ್ಳಿ ಶಿವನಗೌಡರು ಸತ್ತೋರು ಬರಲಿಲ್ಲ. ಮುಳ್ಳಹಳ್ಳಿ ಸಣ್ಣಪ್ಪನವರು ಅಂತಿದ್ರು, ಅವ್ರು ಸತ್ತೋರು ಬರಲಿಲ್ಲ. ಕೊಕ್ರವಸಳ್ಳಿ ಮಾರೇಗೌಡರು ಸತ್ತೋದ್ರು ಬರಲಿಲ್ಲ. ಅಣ್ಕಡುಬು ಸಿದ್ದೇಗೌಡರು ಸತ್ತೋದ್ರು. ಯಾವ ಮೇನ್ ಲೀಡ್ರು ಸತ್ತೋದ್ರೂ ಅವ್ರ ಮನೆಗೆ ಬಂದು ಸ್ವಾತನ ಹೇಳೋ ಕೆಲಸನೂ ಕೂಡ ಮಾಡಿಲ್ಲ. ಅವತ್ತು ಬರೋಕ್ಕಾಗಲಿಲ್ಲ ಅಂದ್ರೆ ಅವ್ರ ಮುಖ ನೋಡೋಕ್ಕೂ ಕೂಡ ಬಂದಿಲ್ಲ. ಎಲ್ಲ ಇವರೆಲ್ಲ ದಳಕ್ಕೆ ಇದಾಗಿದ್ದವರು ಅಂಥವ್ರು ಸತ್ತೋದಾಗ ಯಾವಾಗ ಬರಲಿಲ್ಲ, ಮುಖಂಡರುಗಳಾಗಿದ್ದವರು. ಅದೇ ಎಲೆಕ್ಷನ್ ಟೈಮ್ 6 ತಿಂಗಳು ಒಂದು ಅನ್ನುವಾಗ ಒಂದು ಗೃಹ ಪ್ರವೇಶಕ್ಕೆ ಎಲ್ಲರೂ ಬರ್ತಾರೆ, ಇಲ್ಲ ಯಾರು ಮರಿ ಕೂದ್ರು ಕೂಡ ಬರ್ತಾರೆ. ಅದು ಅವ್ರು ಇದಕ್ಕೆ ಕನಕಪುರನ ನಿರ್ಲಕ್ಷ್ಯ ಮಾಡ್ಕೊಬಂದರು. ಇವತ್ತೆಲ್ಲ ನೋಡಿ 20,000 21,000ಕ್ಕೆ ಬಂದು ತಲುಪಿದೆ. ಅದು 50-60 ಸಾವಿರ ಓಟಿದ್ದು ಇವ್ರು ನಿರ್ಲಕ್ಷ್ಯದ ಎಲೆಕ್ಷನ್ ಬಂದಾಗ ಮಾತ್ರ 6 ತಿಂಗಳು ಮಾತ್ರ ಕನಕಪುರದವ್ರು ಮಾತಾಡ್ಸೋದು. ಮುಂಚೆ ಆದರೆ ಯಾರಿಗೂ ಏನಂದರೆ ಪಾರ್ಟ್ ಟೈಮ್ ರಾಜಕಾರಣಿ ಥರ ಎಲೆಕ್ಷನ್ 6 ತಿಂಗಳು ನಮಗೆ ಮಾತ್ರ ಮಾಡೋದ್ರಿಂದ ಅವ್ರಿಗೆ ನಮ್ಮ ಇದು ದಿನೇ ಒಂದೊಂದು ಎಲೆಕ್ಷನ್ಗೂ 20,000 15,000 ಆ ಥರ ಮತ್ಗಳು ಕಳ್ಕೊಂಡು ಇತ್ತು ನಿಜ. ಒಂದು 10-15 ವರ್ಷದಿಂದ 50ರಿಂದ ವಿಶ್ವನಾಥ್ ಅವ್ರು ನಿಂತಿದ್ದಾಗ 60,000 ಓಟೆಲ್ಲ ಇತ್ತು ಅವ್ರದ್ದು. ವರ್ಷ 10,000 20,000 ಒಂದೊಂದು ಎಲೆಕ್ಷನ್ಗೂ ಕಳ್ಕೊಂಡು ಬಂದರು. ಈಗ ಈ ತಾಲೂಕಲ್ಲಿ ಕನಕಪುರ ತಾಲೂಕು ಭಾಗದಲ್ಲಿ ಈಗ ಸಾಕಷ್ಟು ಜನ MP ಅವ್ರ ಬಗ್ಗೆ ಮಾತಾಡೋದನ್ನು ನಾವು ನೋಡಿದ್ದೀವಿ. ಈಗ ಅವರು MP ಅವರಿಗೆ ಆರೋಳಿನೂ ಸೇರುತ್ತೆ ತಾನೆ? ಆರೋಳಿ ಮಳವಾಡಿನೂ ಸೇರುತ್ತೆ, ಮಾಗಡಿನೂ ಸೇರುತ್ತೆ ಅಲ್ವಾ? ಮತ್ತು ಚನ್ನಪಟ್ಟಣನೂ ಸೇರುತ್ತೆ. ಈ 3 ಭಾಗದಲ್ಲಿ ಇರುವಂಥದ್ದು ಉಳಿದಂತೆ 4 ಭಾಗ ಏನಿದೆ, ಈಗ ಆರೋಳಿ ಈಗ ಹೊಸದಾಗಿ ಆಗಿರುವಂಥದ್ದು ತಾಲೂಕು, ಆ ಭಾಗದಲ್ಲಿರುವಂಥ ಜನಗಳು ಬೇರೆ ಥರ ಮಾತಾಡ್ತಾರೆ. ಯಾಕೆ ಬೇರೆ ಥರ ಮಾತಾಡ್ತಾರೆ ಅಂದರೆ ಇವ್ರು MLA ಇದ್ರಲ್ಲ, ಯಾರು JDS ಅವರು ಇದುವರೆಗೂ ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು MLA ಆಗ್ತಾ ಬಂದಿರೋದು. ಅಲ್ಲಿ ಮಂಜು ಅವರು ಇದ್ದರು. ವಿರೋಧ ಪಾರ್ಟಿಯವ್ರು ಬಿದ್ದಾಗ MP ಅವ್ರಿಗೆ ಈಗ ಸ್ವಲ್ಪ ಇವರು ಕಾಂಗ್ರೆಸ್ ಪಕ್ಷದವರೇ ಕೆಲವು ಮುಖಂಡರುಗಳು, ಕೆಲವು ನಾಯಕರು ಇವ್ರ ಬಗ್ಗೆ ಬೇರೆ ಥರದಲ್ಲಿ ಮಾತಾಡ್ತಾರಲ್ಲ. ಬೇರೆ ಥರ ಮಾಡ್ತಾರೆ ಅಂದರೆ ನೇರವಾಗಿ ಮಾತಾಡ್ತಾರೆ. ಕೆಲಸ ಆಯ್ತದೆ ಅಂದರೆ ಬೇರೆಯವ್ರ ಥರ ಸುಳ್ಳು ಹೇಳಲ್ಲ. ಬೇರೆ ರಾಜಕಾರಣಿಗಳ ಥರ ನಾಳೆ ಆಗುತ್ತೆ ಬಾ, ನಾಳಿದ್ದಾಗುತ್ತೆ ಬಾ ಅಂತ. ಆಗುತ್ತಲ್ಲ ಅಂದರೆ ನೇರವಾಗಿ ಮಾತಾಡ್ತಾರೆ. ಅದಕ್ಕೆ ಕೆಲವ್ರಿಗೆ ಆಗಲ್ಲ ಅಷ್ಟೆ. ಎಲ್ಲನೂ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೇ ನಮಗೆ ದೇಶದಲ್ಲಿ ನಂಬರ್ 1 ಮಾಡಬೇಕು ಅಂತ ಅವ್ರ ಆಸೆ. ರಸ್ತೆ ಸೌಲಭ್ಯ ಇರ್ಬೋದು, ಮತ್ತು ನೀರಿನ ಸೌಲಭ್ಯ ಇರ್ಬೋದು. ನಾವು ಕೇಳ್ತಾ ಇರೋದು ಈ ತಾಲೂಕಲ್ಲಿ ಈ ಭಾಗದಲ್ಲಿ ಈಗ ಏನು ಅದ್ರ ಒಂದು ಕೆಲಸಗಳನ್ನು ಮಾಡಿದ್ದಾರೆ, ಆ ಥರ ಬೇರೆ ತಾಲೂಕುಗಳಲ್ಲಿ ಮಾಡಿದರೆ ಇವರಿಗೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಜಾಸ್ತಿ ಕಷ್ಟನೇ ಆಗ್ತಿರಲಿಲ್ಲ. ಬೇರೆ ತಾಲೂಕುಗಳನ್ನೇ ಒಂಥರ ನೋಡೋದು, ಈ ತಾಲೂಕೇ ಒಂಥರ ನೋಡಿದ್ರೆ ಅದು ಏನಾಗುತ್ತೆ? ಅದೆಲ್ಲ MP ಅವರಾಗಿ MP ಗ್ರಾಂಟಲ್ಲಿ ಸಮನಾಗೆ ಮಾಡಿದ್ದಾರೆ. ಕನಕಪುರಕ್ಕಿಂತ ರಾಮನಗರ, ಮಾಗಡಿ, ಚನ್ನಪಟ್ಟಣಕ್ಕೆ HK ಬಸ್ ಸ್ಟ್ಯಾಂಡ್ಗಳು ಕೊಟ್ಟವ್ರೆ, HK ಶುದ್ಧ ನೀರು ಘಟಕ ಮಾಡೋರು, ಎಲ್ಲ ಮಾಡವ್ರೆ. ಇಲ್ಲಿ ಆವಾಗ MP ಆಗೋಕ್ಕೆ ಮುಂಚೆ ಅವ್ರೇನು ಪಂಚಾಯತಿಗೆ ಹೋಗ್ತಾಯಿದ್ರು, ಈಗ ಅದೇ ಥರ ಎಲ್ಲ ತಾಲೂಕು ಹೋಯ್ತವ್ರೆ. ಅಲ್ಲಿ ಸ್ಥಳೀಯ ಪಂಚಾಯತಿಗಳು ಕೋಪ್ರೇಟ್ ಮಾಡ್ತಾಯಿಲ್ಲ, ಮತ್ತು ಸ್ಥಳೀಯ MLAಗಳು ಕೋಪ್ರೇಟ್ ಮಾಡ್ತಾರೆ. ಅವ್ರು ತಾನು ಏನು ಮಾಡೋಕ್ಕೆ ಸಾಧ್ಯ? ಈಗ ಬಸ್ ಸ್ಟ್ಯಾಂಪು ಇದರಲ್ಲಿ ಸ್ಮಶಾನಗಳು, ಹೈಟೆಕ್ ಸ್ಮಶಾನಗಳು ಮಾಡಿದ್ದಾರೆ. ರಾಮನಗರಕ್ಕೂ ಮಾಡಿದ್ದಾರೆ, ಚನ್ನಪಟ್ಟಣಕ್ಕೂ ಮಾಡವ್ರೆ, ಇದಕ್ಕೂ ಮಾಗಡಿಗೂ ಮಾಡವ್ರೆ, ಎಲ್ಲ ಕಡೆನೂ ಮಾಡ್ತಾವ್ರೆ. ESI ಹಾಸ್ಪಿಟ್ಲು ಆರೋಳಿಗೆ ಮಾಡವ್ರೆ. ಅಲ್ಲಿ ಅವಕಾಶ ಐತಿ. ESI ಹಾಸ್ಪಿಟ್ಲ್ ಆರೋಳಿ ಅಂದರೆ ಅದು ಇದರಲ್ಲಿ ಆರೋಳಿ ತಾಲೂಕಿನೇ. ಜಿಗಣಿಗೊಂದು ESI ಹಾಸ್ಪಿಟ್ಲು ಮಾಡವ್ರೆ. ಆ ಥರ ಎಲ್ಲನೂ ಅವ್ರು ಒಂದೇ ಥರ ನೋಡಿರೋದು. ಇರೋ ಕಾಲಾವಧಿಲ್ಲ ಆಗಿದ್ದು ಅಲ್ಲ. ಯಾವ MP ಇಡೀ ಮೋದಿಯವರೇ ನಂಬರ್ 1 MP ಅಂತ ಮೋದಿಯವರೇ ಕೂಡ ಇವ್ರಿಗೆ ಈ ನಂಬರ್ 1 MP ಅಂತೇಳಿ ಇದು ಮಾಡಲು ನ್ಯಾಷನಲ್ ಹೈವೇ ಗ್ರ್ಯಾಂಟ್ ತರೋದ್ರಿಂದ ಹಿಡಿದು SSDP, KIDBಯಿಂದ ಹಿಡಿದು ಪ್ರತಿಯೊಂದು ಇಲಾಖೆ ಬಗ್ಗೆನೂ ಗೊತ್ತು, ತಿಳ್ಕೊಂಡವ್ರೆ. ಅಂದರೆ ಪ್ರಾಕ್ಟಿಕಲಾಗೆ ಪ್ರತಿ ಆಫೀಸ್ಗೆ ಹೋಗಿ
ಇವರೇನೋ ಫೋನ್ ಮಾಡಿ ಹೇಳೋದು ಮಾಡಿಸೋದಲ್ಲ. ಆಫೀಸ್ಗೆ ಹೋಗೋದು, ಅಲ್ಲಿ 1 ಅವರ್ ಎಲ್ಲ ಫೈಲ್ ಮಾಡಿ ಇಟ್ಕೊಂಡಿರೋದು ಒಂದೊಂದು ಇಲಾಖೆದ. ಇವನ್ ಒಂದು ಆಶ್ರಯ ಇದಕ್ಕೆ ಹೋಗಿದ್ವಿ ನಾವು, ಜಮೀರ್ ಅಹ್ಮದ್ ಆಫೀಸ್ ಮೀಟಿಂಗ್ಗೆ. ಆಗ 1 ತಿಂಗಳಾಗಿತ್ತು ಅವ್ರು ಚಾರ್ಜ್ ತೊಗೊಂಡು ಈ ಸೈಟ್ಗಳ ಬಗ್ಗೆ ಮಾತಾಡೋಕ್ಕೆ ಅಂತ ಹೋಗಿದ್ರು. ಸೈಟ್ಗಳದ್ದು ಜಮೀನು 80 ಲಕ್ಷ ಎಕರೆಗಿದೆ, ಅದನ್ನು 18 ಲಕ್ಷ ಮಾಡಿಸ್ಬೇಕು ಅಂತ ಒಂದು ಸ್ಕೀಮ್ಗಳ ಬಗ್ಗೆ ಒಂದು 10 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿದ್ದ ಸೆಕ್ರೆಟ್ರಿ, ವಸತಿ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಆ್ಯಟ್ಸ್ ಆಫ್ ಯು ಸರ್, ನಾನು AS ಓದಿದ್ರು ಕೂಡ ನಿಮ್ಮಷ್ಟು ತಿಳ್ಕೊಳ್ಳಾಗಲ್ಲ ಅಂತ ನಾನು ಕಣ್ಣಲ್ಲೇ ನೋಡಿದ್ದೀವಿ. ಅದನ್ನು ನಾವು ಹೋಗಿದ್ವಿ ಅವತ್ತು. DK ಸುರೇಶ್ ಅವ್ರ ಬಗ್ಗೆ ಏನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂದರೆ, ಇವಾಗ ಕನಕಪುರ ಒಂದು ಬ್ಲಾಕು, ಸಾತ್ನೂರು ಒಂದು ಬ್ಲಾಕು. ಅದರಲ್ಲಿ ಸಾತ್ನೂರು ಬ್ಲ್ಯಾಕಲ್ಲಿ ಇನ್ನೂ 1 ವರ್ಷದೊಳಗಡೆ 10,000 ಸೈಟ್ ಹಂಚ್ಬೇಕು ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ನಮಗೆಲ್ಲ. ಜಮೀನು ಹುಡುಕೋಕ್ಕೆ ಸರ್ಕಾರಿ ಗೋಮಾಳಗಳು ಎಲ್ಲ ಹುಡುಕಿಸಿ, ಜೊತೆಗೆ ಆ ಸರ್ಕಾರಿ ಗೋಮಾಳ ಆಗಲ್ಲ ಅಂದರೆ ಪ್ರೈವೇಟ್ ಜಮೀನು ತೊಗೊಳಕ್ಕೆ. ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿಲೇ 1,000 ಸೈಟ್ ಕೊಡ್ತಾಯಿದ್ವಿ. ಸ್ವಂತ ಜಾಗ ಇಲ್ದಿರೋರಿಗೆಲ್ಲ ಸೈಟ್ಗಳು ಕೊಡಿಸ್ಬೇಕು. ಮಕ್ಕಳಾಗ್ತಾಯಿದ್ದಾರೆ. ಇವತ್ತು ಒಂದು ಸೈಟ್ಗೆ 3 ಲಕ್ಷ 4 ಲಕ್ಷ ತಗೊಳ್ಳೋ ಮಟ್ಟದಲ್ಲಿಲ್ಲ. ಆ ಮನೆ ಚಿಕ್ಕದಾಗೆ ಇರ್ತವೆ ಅಂಥೇಳಿ. ಚುನಾವಣೆ ಮೀಕಲ್ಲ, ರಿಯಲ್ಲಾಗೆ ಚುನಾವಣೆ ಬರೋಕ್ಕೆ ಮುಂಚೆಯಿಂದನೇ ಎಲ್ಲ ಜಮೀನುಗಳು ಆಗಲೇ 1 ವರ್ಷದಿಂದನೇ ಹುಡುಕಿ ಆರೋಳಿಲೇ ಕೂಡ 1,000 ಸೈಟ್ ಹಂಚಕ್ಕೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಸಾತ್ನೂರ ಹತ್ರ 40 ಎಕರೆ ಮಾಡಿ ಜಾಗ ಮಾಡಿ ಅಲ್ಲೂ ಸೈಟ್ ಹಂಚಕ್ಕೆ ಆಗಲೇ 1,000 ಎಲ್ಲ ನಿಮ್ಮನ್ನೇ ಕರ್ಕೋಗ್ತೀವಿ. ಎಲ್ಲ ಪ್ಲಾನ್ ಎಲ್ಲ ರೆಡಿಯಾಗಿ ಆಗಲೇ ಕಲ್ಲು ನೆಡ್ತವ್ರೆ, ಎಲ್ಲ ಪ್ರೊಸೆಸ್ ಆಗ್ತಾಯಿದೆ. ಇನ್ನೊಂದು 1 ತಿಂಗಳು 2 ತಿಂಗಳು ಎಲೆಕ್ಷನ್ ಮುಗಿದ ತಕ್ಷಣ 10,000 ಸೈಟ್ ಕೊಡಬೇಕು ಅಂತ. ಸಾತ್ನೂರು ಬ್ಲ್ಯಾಕ್ 10,000, ಕನಕಪುರ ಬ್ಲ್ಯಾಕ್ 10,000 ಸೈಟ್ ಕೊಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಮನೆಗಳು ಅಷ್ಟೇ, ಬೇರೆ ಕಡೆ ಆದರೂ ಮನೆಗಳು ಇತ್ತಿರಲ್ಲ. ಉಚಿತವಾಗಿ ಕೆಲವು ಕಡೆ ಪ್ರೈವೇಟಲ್ಲಿ ತೊಗೊಂಡಾಗ ಏನಾಗುತ್ತೆ, ಸರ್ಕಾರ 18 ಲಕ್ಷ ಮಾಡಿಸಿದ್ದಾರೆ. ಇವಾಗ ಏನಾದ್ರು 30 ಲಕ್ಷ ಆಯಿತು ಅಂದರೆ ಆ ಸೈಟ್ ಅವ್ರಿಗೆ ಸರ್ಕಾರನೇ ಅವಕಾಶ ಕೊಟ್ಟಿದೆ. ಸೈಟ್ ಅವ್ರ ಹತ್ರ ಒಂದು 25,000 30,000 ಆ ಥರ ಬೆನಿಫಿಷರಿ ಕಾನ್ಸ್ಟಿಟ್ಯೂಷನ್ ಅಂದ್ಬಿಟ್ಟು ಆ ಥರ ಮಾಡ್ಕೋಬೇಕು. ಸರ್ಕಾರದ ಗೋಮಾಳ ಮಾಡ್ದೆಲ್ಲ ಉಚಿತವಾಗಿ. ಮನೆಗಳು ಕೂಡ ಸಾಕಷ್ಟು ಮನೆಗಳು ಬಂದು, ಅಂದರೆ ಬೇರೆ ಕಡೆ ತಾಲೂಕಲ್ಲಿಗಾರ ಚನ್ನಪಟ್ಟಣ ರಾಮನಗರಕ್ಕೆ ಹೋದರೆ ನೀವು ಮನೆ ಬೇಕು ಅಂತ ಲೀಡ್ರ್ ಬರ್ಸ್ಕೊಂಡಿರೋದು, ಅವ್ರಿಗಿಲ್ಲ ಇವರಿಲ್ಲ, ತಳದಿ ಮಾಡಿದವ್ರಿಗೆ ಮಾತ್ರ ಮನೆ ಲೋನ್ ಕೊಡೋದು. ಅವಾಗ ಏನಾಗುತ್ತೆ, ಆ ಸ್ಕೀಮು ಫೇಲ್ಯೂರ್ ಆಗೋಲ್ಲ. 1000 ಮನೆ ಅಂದರೆ 1000 ಮನೆಯೂ ಕಟ್ತಾರೆ. ಉದಾಹರಣೆ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅವರೇನ ಇದ್ದಾಗೆ 4,000 ಮನೆ ತಂದಿದ್ರು, 800 ಮನೆ ಕಟ್ಟಿಲ್ಲ. ಆಸೆಗೆ ಬರ್ಸ್ಕೊಬಿಡೋದು, ಮನೆ ಕಟ್ಟಿಲ್ಲ ಅಂದರೆ ಲ್ಯಾಪ್ಸಾಗಿ ಎಲ್ಲ ವಾಪಸ್ ಹೋಯ್ತು. ಹೌದು, ಆ ಥರ ಇದೆ. ಆಮೇಲೆ FRA ಲ್ಯಾಂಡ್ಗಳು ಅಂತ ಹುಡುಕಿದ್ದಾರೆ. 1978ರಲ್ಲಿ ಒಂದಷ್ಟು ಜಮೀನು, 1,000 ಎಕರೆಯಷ್ಟು ಫಾರೆಸ್ಟಿಂದ ಜಮೀನು ತಗೊಳ್ಳೋಕೆ ಆ ಫೈಲ್ ಹುಡುಕಿ ಅದನ್ನು ಹೋರಾಟ ಮಾಡ್ತವ್ರೆ. FRAದಲ್ಲಿ ಇಲ್ಲ ಅಂದರೂ ಕೂಡ ಒಂದು 3,000 ರಿಂದ 4,000 ಜನಕ್ಕೆ ಹಕ್ಕುಪತ್ರ ಕೊಡ್ಸವ್ರೆ. ಅದೇ ಹೇಳ್ತಾರಲ್ಲ ವಿರೋಧ ಪಾರ್ಟಿಯವರು, ನಾವು ಜಿಲ್ಲೆಗೆ ಅದು ಮಾಡ್ದ ಒಂದೇ ಒಂದು ಹಕ್ಕುಪತ್ರ ಏನಾರು ಫಾರೆಸ್ಟ್ ರೈಟ್ ಆ್ಯಕ್ಟಲ್ಲಿ ಕೊಡಿಸಿದಾರ ನೋಡಿ. ಇವರೆಲ್ಲ ಡೆಲ್ಲಿಲಿ ಹೋಗಿ ಅವಾಗೆಲ್ಲ ಹಂದಿಗಳಿಗೆ ಇದಕ್ಕೆ ಬಂದು ಸಾಯಿಸಿದ್ರು ಕೂಡ, ಅಂದರೆ ಸಾಯಿಸಿ ಊತ ಹಾಕಬೇಕು, ತಿನ್ನುವಂಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸೆಷನಲ್ಲಿ ಕೂಡ ಮಾತಾಡಿ ಅದನ್ನ ತಂದಿದ್ರು. ಮೇಕೆದಾಟು ಬಗ್ಗೆನೂ ಕೂಡ ಇದು ಮಾಡ್ತಾಯಿವ್ರೆ. ಮೇಕೆದಾಟು ಬಗ್ಗೆನೂ ಎಲ್ಲ ರೀತಿಯಲ್ಲೂ ಚರ್ಚೆ ಮಾಡಿ ಒಂದು ಎಸ್ಟಿಮೇಟ್ ಮಾಡೋಕ್ಕೆ ಪರ್ಮಿಷನ್ನ ತಂದರು ಇವ್ರ ಕಾಲದಲ್ಲೇ. ಈಗಾರೋ ಮಾತಾಡ್ತಾರೆ, ಇವಾಗ ಎಲೆಕ್ಷನ್ ಬಂದಾಗ ಮಾತಾಡ್ತಾ ಇರೋರೆ ಬೇರೆಯವರು, ನಮ್ಮ ವಿರೋಧ ಪಕ್ಷದವರು. ಇವರು ಎಲ್ಲ ರೀತಿಯಲ್ಲೂ ಯಾವ MP ಮಾಡದೇ ಇರೋ ಕೆಲಸ ಅಂತೂ ದಿನಕ್ಕೆ 16 ಗಂಟೆ ಟೈಮು. ರಾತ್ರಿ 12 ಗಂಟೆಗೆ ಹೋದ್ರೂ ಮಾತಾಡಿಸಿ, ಒಂದೇನು 12 ಗಂಟೆಗೆ ಫೋನ್ ಮಾಡಲ್ಲ ಅಂದರು PA ಕೈಗೆ ಬರ್ಕೊಟ್ಟು 10:30 ಮೇಲೆ ಆಫೀಸರ್ಗೆ ರಾತ್ರಿ 10 ಗಂಟೆ ಮೇಲೆ ಯಾರಿಗೂ ಫೋನ್ ಮಾಡಲ್ಲ. 12 ಗಂಟೆಗೆ ಹೋದರೂ ಕೂಡ ಭೇಟಿಯಾಗಿ ರೈತರನ್ನ ಮಾತಾಡಿಸಿ ಎಲ್ಲ ರೈತರ ಬಗ್ಗೆ ಚಿಂತನೆ ಮಾಡ್ತಾರೆ. ಅವ್ರು ಡೆಲ್ಲಿಲಿದ್ದರೂ ಕೂಡ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ ಮಳೆ ಬೀಳ್ತಾ ಅಂತ. ಇಂಥ MP ಪಡೆಯೋಕ್ಕೆ ನಾವೇ ಪುಣ್ಯವಂತರು. ರಾಮನಗರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರಕ್ಕೆ ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಹಾಗೇ ಆಗ್ತಾರೆ, 100ಕ್ಕೆ 200% ಅವ್ರು MP ಆಗೇ ಆಗ್ತಾರೆ. ಅವ್ರು ಪಟ್ಟಿರುವಂಥ ಕಷ್ಟ ದಿನಕ್ಕೆ 16 ಗಂಟೆ, ಕೆಲವು ಟೈಮ್ ಊಟ ಮಾಡಿರೋದು ಆ 5 ಕಾರು ಹಾಗೇ ಆಗ್ತಾರೆ. ಇವರು ಡಾಕ್ಟ್ರು ಬಗ್ಗೆ, ಅವರು ಡಾಕ್ಟ್ರು ಹೆಸರಲ್ಲಿ ಏನೋ ಇದ್ರ ಟೈಮಲ್ಲಿ ಹೆಸರು ಮಾಡಿರ್ಬೋದು. ಬಟ್ ಇದಕ್ಕೆ ಎಲ್ಲ 150 ಇಲಾಖೆ ಬಗ್ಗೆ ತಿಳ್ಕೊಂಡು ಈ ಥರ ಸಣ್ಣ ಇದೆಲ್ಲನೂ ಪ್ರತಿಯೊಂದು ಪಂಚಾಯತಿ ಮಟ್ಟದ್ದೆಲ್ಲ ತಿಳ್ಕೊಂಡು ಮಾಡುವಷ್ಟು ಇದಿಲ್ಲ ಅವ್ರಿಗೆ. ಇವರೇನೋ ನಮ್ಮ ಮಗನ್ನ ಸೋಲಿಸ್ಬಿಟ್ರು, ನಾವೇನಾರ ಮಾಡಿ ಇದು ಮಾಡಲೇಬೇಕು ಅನ್ನೋ ವೈಯಕ್ತಿಕ ದ್ವೇಷದಿಂದ. ಆಮೇಲೆ ಇವರೇ MP ಅವರಾಗಿ ಮುಂದೆ ನಮಗೆ ಈ ಜಿಲ್ಲೆಯಲ್ಲಿ ಉಳ್ಗಾಲ ಇಲ್ಲ. ಈಗ ಏನೋ ಅವ್ರು ಮಹಾ ಆಸೆ ಇಟ್ಕೊಬಿಟ್ಟಿದ್ರು, 90 ಬರ್ತಾರೆ, ನಮ್ಮನ್ನು ಕರೀತಾರೆ, ನಮ್ಮನ್ನೇ CM ಆಗಬೇಕು ಅಂದ್ಬಿಟ್ಟು ಯಾವುದೋ ಪಂಚರತ್ನ ಇವೆಲ್ಲ ಏನು ಮಾಡ್ತಾಯಿದ್ರು, ಅವ್ಯಾವುದೋ ಇರಲಿಲ್ಲ. ಅದಕ್ಕೆ ಇವರೇ ಕಾರಣ. 100 ಸೀಟ್ ಬಂದು ಏನಾರ ಪಂಚರತ್ನ ಆಗಿ ಇವ್ರನ್ನೇ CM ಮಾಡಿದರೆ ಇವರೇ ಸರಿ ಅಂತ ಹೇಳೋರು. ಅದಾಗದೇ ಇರೋದಕ್ಕೆ ಇವ್ರು ಏನಾರ ಮಾಡಿ ತೆಗಿಲೇಬೇಕು ಅಂತ ಎಲ್ಲ ವಿರೋಧಿಗಳು ಒಂದಾಗಿ ಏನಾರ ಮಾಡಿ ಖರ್ಗೆಯವ್ರು ಸೋಲಿಸ್ತ್ರಲ್ಲಿ. ಅದೇ ಥರ ಇವ್ರನ್ನೂ ಮಾಡ್ಬೋದು. ಇವರೊಬ್ಬರು ನಮ್ಮ ಕರ್ನಾಟಕ ಇದ್ರ ತೆರಿಗೆ ಬಗ್ಗೆ ಕೇಳಿಬಿಟ್ರು, ಇನ್ಯಾರೂ ಕೇಳಿರಲಿಲ್ಲ. ಇವ್ರು ನಿಂಗೆ ಬಿಟ್ಟರೆ ಮುಂದಕ್ಕೂ ತೆರಿಗೆ ಬಗ್ಗೆ ಕೇಳ್ತಾರೆ, ಜನಕ್ಕೆ ಇದು ಮಾಡ್ತಾರೆ ಅಂತೇಳ್ಬಿಟ್ಟು ಅದೊಂದು ಮಾಡ್ತವ್ರೆ. ಎಲ್ಲ ವಿಚಾರದಲ್ಲೂ ಒಂದು ಇಲಾಖೆ ಅಂತಲ್ಲ, ಗೂಡನ್ ಮಾರ್ಕೆಟಿಂದ ಹಿಡಿದು
ಪ್ರತಿಯೊಂದು ವಿಚಾರದಲ್ಲೂ ರೈತರಿಗೆ ಒಂದು ಸಣ್ಣ ಸಹಾಯ ಮಾಡೋದು. ಈ ಕೊಳ್ಳೇಗಾಲದಲ್ಲಿ ನಮ್ಮ ರೈತರು ಹೋದ್ರೆ ಅವ್ರಿಗೆಲ್ಲ ಗಲಾಟೆ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಬರ್ತೀವಿ ಅಂತ ಟೈಮ್ ಕೊಟ್ಟಿದ್ರು. ಆಮೇಲೆ ರೈತರೆಲ್ಲ ಸರಿ ಮಾಡಿದ್ರು. ಅವ್ರಿಗೂ ಕೂಡ ಫೋನ್ ಮಾಡಿ ಹೇಳಿ ನಮ್ಮ ರೈತರಿಗೆ ಏನೋ ತೊಂದರೆ ಆದರೆ ನಾನೇ ಖುದ್ದಾಗಿ ಬರ್ತೀನಿ ಕೊಳ್ಳೇಗಾಲ ಮಾರ್ಕೆಟ್ಗೆ ಅಂತಲೇ ಹೇಳಿದರು. ಊಟ ತಂದು ಎಲ್ಲ ಗಲಾಟೆ ಆಗ್ತಾಯಿತ್ತು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರು ಸ್ಪಂದಿಸ್ತಾರೆ. ಎಲ್ಲರಿಗೂ ರೈತರಿಗೂ ಯಾರೇ ಹೋದ್ರೂ ಲೀಡ್ರೂ ಅದೇ ಥರ ನೋಡ್ತಾರೆ, ರೈತರು ಒಬ್ರನ್ನ ಅದೇ ಥರ ನೋಡ್ತಾರೆ. ಒಬ್ರಿಗೊಂದು ಏನು ಮಾಡಲ್ಲ. ಭಾಳ ಸರಳ ಜೀವಿ. ನಮ್ಮ ಹೆಸರು ಏಳ್ಗಳಿ ರವಿ ಅಂತ. ನಾನು ಗುಯಂಬಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಇವಾಗ ಆಶ್ರಯ ಕಮಿಟಿ ಚೇರ್ಮನ್ ಮಾಡಬೇಕು ಅಂತ ಲೆಟ್ರೆಲ್ಲ ಕೊಟ್ಟವ್ರೆ. ಮುಂದಿನ ದಿನದಲ್ಲಿ ಆಗುತ್ತೆ.